ಎಲ್ರಿಗೂ ನಮಸ್ಕಾರ. ಭಾನುವಾರ ಊಟಕ್ಕೆ ಮಲ್ಟಿಗ್ರೈನ್ ರೋಟಿ ಹಾಗೆ ರೈಸ್ ಜೊತೆಗೆ ಸಿಂಪಲ್ ಆಗಿ ಚಿಕನ್ ಕರಿನ ಮಾಡ್ಕೊಂಡಿದ್ದೆ. ತುಂಬಾನೇ ರುಚಿಯಾಗಿತ್ತು. ಸೊ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಈ ಸಿಂಪಲ್ ಚಿಕನ್ ಕರಿನ ಮಾಡೋದು ನೋಡೋಣ. ಮೊದಲು ಒಂದು ಕುಕ್ಕರ್ ನಲ್ಲಿ 2 ಸ್ಪೂನ್ ಎಣ್ಣೆನ ಬಿಸಿ ಮಾಡ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪಲಾವ್ ಎಲೆ ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕೊಂಡು ಹುರ್ಕೊಳ್ಳಿ. ಇದು ಹುರಿತಾ ಇದ್ದಂಗೆನೆ ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೊಂದ್ 2-3 ಸ್ಪೂನ್ ನ ಹಾಕೊಂಡು ಹುರ್ಕೋಬೇಕು. ಇದ್ರದೇ ಫ್ಲೇವರ್ ಚೆನ್ನಾಗಿರುತ್ತೆ ಒಗ್ಗರಣೆಲಿ ಹುರಿಯುವಾಗ. ಹುರಿದ್ಮೇಲೆ 1 kg ಅಷ್ಟು ಚಿಕನ್ ಚೆನ್ನಾಗಿ ನೀರೆಲ್ಲ ಶೋಧಿಸ್ಕೊಂಡು ಹಾಕೋಬೇಕು. ಕ್ಲೀನ್ ಮಾಡಿದ್ಮೇಲೆ ನೀರ್ ಇದ್ದಂಗೆ ನೀವು ಚಿಕನ್ ಹಾಕೋತು ಅಂದ್ರೆ ಒಗ್ಗರಣೆಗೆ ನೀರ್ ಬಿಟ್ಕೊಂಡ್ಬಿಡುತ್ತೆ ಜಾಸ್ತಿ. ನೋಡಿ ಈ ತರ ಎಣ್ಣೆನಲ್ಲಿ ಹುರ್ಕೊಳ್ಳಿ. ಒಂದ್ 5 ನಿಮಿಷನಾರು ಹುರಿಬೇಕು. ಇದು ಮೀಡಿಯಂ ಉರಿನಲ್ಲಿ. ಅಷ್ಟರಲ್ಲಿ ಮಸಾಲೆ ಹಾಕೋಣ. ಮಸಾಲೆ ಹಾಕೊಳ್ಳಿಕ್ಕೆ ನಾನು ಅಗಾರೋ ಬ್ಲೆಂಡರ್ ನ ಬಳಸ್ತಾ ಇದ್ದೀನಿ. 2 ಟೊಮೆಟೊನ ಬೇಯಿಸ್ಕೊಂಡಿರೋದು, ಒಂದು 5 ನಿಮಿಷ ನೀರಲ್ಲಿ ಬೇಯಿಸ್ಕೊಂಡಿರೋದು, ಹಾಗೆ 1.5 ಅಷ್ಟು ಈರುಳ್ಳಿನ ಎಣ್ಣೆನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಹಾಗೆ 1-2 ಲವಂಗ, 1-2 ಇಂಚ್ ಅಷ್ಟು ಚಕ್ಕೆ, 1 ಸ್ಪೂನ್ ಅಷ್ಟು ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು 1/2 ಕಪ್ ಅಷ್ಟು, ಹಾಗೆ ಒಣಕೊಬ್ಬರಿ 1/4 ಕಪ್ ತಗೊಂಡಿದ್ದೀನಿ. ಹಾಗೆ ಶುಂಠಿ 1.5 ಇಂಚ್ ಅಷ್ಟು, 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಳ್ಳಿ. 1/2 ಕಪ್ ಅಷ್ಟು ನೀರ್ನ ಹಾಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ನಾನಿಲ್ಲಿ ಒಣಕೊಬ್ಬರಿ ತಗೊಂಡಿದ್ದೀನಿ. ಇದ್ರ ಬದಲು ಹಸಿ ಕಾಯಿ ಹಾಕೋಬಹುದು, ಕಾಯಿ ಹಾಲ್ನ ಬಳಸಬಹುದು. ಚೆನ್ನಾಗಿರುತ್ತೆ, ಯಾವ್ದು ಹಾಕೊಂಡು ಚೆನ್ನಾಗಿರುತ್ತೆ. ಈ ತರ ನುಣ್ಣಕ್ಕೆ ರುಬ್ಕೊಂಡು ಇದು ಒಂದು 5-6 ನಿಮಿಷ ಆಗಿದೆ ಹುರಿತಾ. ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಟಿದೆ ನೋಡಿ. ಇಲ್ಲಿವರೆಗೂ ಹುರ್ಕೊತ್ತು ಅಂದ್ರೆ ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಅರಿಶಿನ ಸೇರಿಸಬೇಕು. ರುಚಿಗೆ ಎಷ್ಟು, ಕರಿಗೆ ಎಷ್ಟು ಬೇಕು ಉಪ್ಪು ಮತ್ತೆ ಅರಿಶಿನ ಎರಡನ್ನೂ ಹಾಕೊಂಡು ಉಪ್ಪು ಹಿಡಿಬೇಕು ಚಿಕನ್ಗೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಈ ತರ ಉಪ್ಪು ಅರಿಶಿನ ಹಾಕದ್ಮೇಲೂ ಎಣ್ಣೆ ಬಿಡೋವರೆಗೂ ಹುರ್ಕೊತ್ತು ಅಂದ್ರೆ ನೀವೇನೇ ಮಸಾಲೆ ಹಾಕಿದ್ರು ಹಿಡಿಯುತ್ತೆ. ಇದಕ್ಕೆ 1-2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ 3 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಏನು ಹಾಕೊಂಡಿಲ್ಲ ಇದಕ್ಕೆ, ಸೊ ಹಾಗಾಗಿ ಅಚ್ಕಾರದ ಪುಡಿನೇ ಜಾಸ್ತಿ ಹಾಕೊಂಡಿದ್ದೀನಿ. ಗ್ರೇವಿಗೆ ಕರಿಗೆ ಎಷ್ಟು ಬೇಕು ನಿಮ್ಗೆ ಖಾರಕ್ಕೆ ನೋಡಿ ಹಾಕೊಳ್ಳಿ. ಧನಿಯಾ ಪುಡಿ ಖಾರದ ಪುಡಿ ಹಾಕಿ ಕೂಡ ಉರಿನ ಸಣ್ಣಗಿಟ್ಕೊಂಡು ಎಣ್ಣೆನೆಲ್ಲ ಈ ತರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚಿಕನ್ಗೆ ಮಸಾಲೆ ಹಿಡಿಯೋವರೆಗೂ ಈ ತರ ಫ್ರೈ ಮಾಡ್ಕೊಳ್ಳಿ. ಈ ತರ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ, ಅದನ್ನ ಹಾಕೋಬೇಕು. ಮಸಾಲೆ ಹಾಕಿ ಕೂಡ 1 ನಿಮಿಷ ಈ ತರ ಹುರ್ಕೊತ್ತು ಅಂದ್ರೆ ಕಲರ್ ಚೇಂಜ್ ಆಗತ್ತೆ. ಸೊ ಮಸಾಲೆ ಎಲ್ಲ ಚಿಕನ್ ಹಿಡಿಯುತ್ತೆ. ಒಂದೇ ಸಲ ನೀವು ನೀರ್ ಹಾಕೋದ್ಕಿಂತ ಈ ಮಸಾಲೆ ಎಲ್ಲ ಸ್ವಲ್ಪ 1-2 ನಿಮಿಷ ಹುರ್ಕೋಬೇಕು. ಈ ತರ ಮಾಡಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ತುಂಬಾ ಚೆನ್ನಾಗಾಗತ್ತೆ. ಮಸಾಲೆ ಎಲ್ಲ ಕುದ್ಮೇಲೆ ನೋಡಿ ಕಲರ್ ಚೇಂಜ್ ಆಗಿದೆ. ಈ ತರ ಕಲರ್ ಚೇಂಜ್ ಆಗ್ಬೇಕು. ಇವಾಗ ಇದಕ್ಕೆ ಹದ ನೋಡ್ಕೊಂಡು ನೀರ್ನ ಸೇರಿಸ್ಕೊಳ್ಳಿ. 1-2 ಗ್ಲಾಸ್ ಅಷ್ಟು ನೀರ್ ಹಿಡಿಯುತ್ತೆ. ನಿಮ್ಗೆ ತೆಳು ಬೇಕಾ ಗಟ್ಟಿ ಬೇಕಾ ನೋಡಿ ಹಾಕೋಬಹುದು. ಒಂದ್ಸಲ ಈ ಮಸಾಲೆ ಎಲ್ಲ ಕುದೀತಾ ಬಂದಾಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳಿ. ಓಪನ್ ಪ್ಯಾನ್ ಅಲ್ಲಾದ್ರೂ ಚಿಕನ್ ಬೇಯೋವರೆಗೂ ಬೇಯಿಸ್ಕೋಬಹುದು. ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಮಸಾಲೆ ಎಲ್ಲ ಕುದ್ದಿರೋ ಹೊತ್ತಿಗೆನೆ ಎಣ್ಣೆ ಬಿಡೋದು. ಹದ ಕೂಡ ಕರೆಕ್ಟ್ ಆಗಿದೆ. ನಿಮಗೆ ಇನ್ನು ತೆಳು ಬೇಕು ಅಂದ್ರೂ ಮಾಡ್ಕೋಬಹುದು, ಗಟ್ಟಿಯಾಗಿ ಗ್ರೇವಿ ಆಗ್ಬೇಕು ಅಂದ್ರೂ ಮಾಡ್ಕೋಬಹುದು. ಈ ಹದ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕೆ ಪಲಾವ್ಗೆಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಕುದಿಯಕ್ಕೆ ಇಟ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ನಾನಿವತ್ತು ಇದ್ರ ಜೊತೆಗೆ ಮಲ್ಟಿಗ್ರೇನ್ ರೋಟಿ ಮಾಡ್ಕೊಂಡಿದ್ದೀನಿ. ಯೂಶಲಿ ಪಲಾವ್ ಮಾಡ್ತಾ ಇದ್ದೆ ಮನೆಯಲ್ಲಿ, ಸೊ ಹೆಲ್ದಿಯಾಗಿ ಮಲ್ಟಿಗ್ರೇನ್ ರೋಟಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗಂತೂ ತುಂಬಾನೇ ಚೆನ್ನಾಗಿತ್ತು ಚಿಕನ್ ಕರಿ. ಬಿಸಿ ಬಿಸಿ ಅನ್ನಕ್ಕೆ, ಪಲಾವ್ಗೆ, ಅಕ್ಕಿ ರೊಟ್ಟಿ, ದೋಸೆಗೆಲ್ಲ ಈ ರೆಸಿಪಿನ ಟ್ರೈ ಮಾಡಬಹುದು. ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.